ಹಲೋ ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ. ಎಲ್ರು ಹೇಗಿದ್ರ ಸ್ನೇಹಿತರೆ? ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ಇವತ್ತಿನ ನನ್ನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ದಾದ ಒಂದು ಲೈಕ್ ಇರ್ಲಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭಿಸ್ತಾ ಇದೀನಿ ಸ್ನೇಹಿತರೆ. ಊರಲ್ಲಿ ಸ್ನೇಹಿತರೆ ನಮ್ಗೆ ಸಮಯ ಹೇಗ್ ಕಳೀತಾ ಇದ್ವಿ ಅನ್ನೋದೇ ನಿಜವಾಗ್ಲೂ ಗೊತ್ತಾಗ್ತಿರ್ಲಿಲ್ಲ ಸ್ನೇಹಿತರೆ. ಅಷ್ಟು ಚಂದ ಇರುತ್ತೆ. ಯಾಕಂದ್ರೆ ಅವರು ಇವರು ಬರ್ತಾ ಇದ್ರು, ಮಾತಾಡಿಸ್ತಾ ಇದ್ರು, ಒಂಥರ ಕೆಲ್ಸಗಳು ಇರ್ತಿತ್ತು, ಮಕ್ಳು ಆಟ ಆಡುವಂಥದ್ದು, ಎಲ್ಲ ಮಕ್ಳುಗಳು ರಜಕ್ ಬಂದಿರ್ತಿದ್ರಲ್ವಾ, ಎಲ್ರು ಸೇರ್ಕೊಳ್ಳೋರು, ಒಂಥರ ತುಂಬಾ ಚಂದ ಇರೋದು ಸ್ನೇಹಿತರೆ. ಅವ್ರ ಜೊತೆ ಎಲ್ಲ ಮಾತಾಡ್ಕೊಳ್ತಾ ನಿಜವಾಗ್ಲೂನು ಈಗ 2 ತಿಂಗಳು ಸ್ನೇಹಿತರೆ ಮೊಬೈಲ್ ಇಂದ ಟಿವಿಯಿಂದ ಎಷ್ಟು ದೂರ ಇದ್ವಿ ಅಂದ್ರೆ ನಿಜವಾಗ್ಲೂನು. ಹಾಗೇನೆ ಇನ್ನೊಂದೇನಂದ್ರೆ ಹಳ್ಳಿಯಲ್ಲಿ ಸ್ವಲ್ಪ ಕರೆಂಟ್ ಎಲ್ಲ ಪ್ರಾಬ್ಲಮ್ ಇರುತ್ತೆ, ಹಾಗೇನೆ ನೆಟ್ವರ್ಕ್ನು ಪ್ರಾಬ್ಲಮ್ ಸ್ನೇಹಿತರೆ. ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಬೇಕು, ಏನಾದ್ರೂ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ಹಿಡಿತಿದ್ವಿ, ಅಷ್ಟು ಬಿಟ್ರೆ ಇನ್ನಿಲ್ಲ ಸ್ನೇಹಿತರೆ. ಯಾಕಂದ್ರೆ ನೆಟ್ವರ್ಕ್ ಸಿಗ್ತಾ ಇರ್ಲಿಲ್ಲ, ಏನ್ ನೋಡ್ಬೇಕಂದ್ರೂ ಆಗ್ತಾ ಇರ್ಲಿಲ್ಲ, ಆ ರೀತಿಯಾಗಿತ್ತು. ಹಾಗೇನೆ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ಎಲ್ಲ ರೆಡಿ ಮಾಡ್ಕೊಂಡು ನಮ್ಮ ಹೊಲದ ಕಡೆ ಬಂದ್ರೆ ಅಲ್ಲಿಗೆ ನೆಟ್ವರ್ಕ್ ಚಂದ ಸಿಗೋದು. ನಂದು ವಾಕ್ ಮುಗಿಯೋ ಅಷ್ಟ್ರಲ್ಲಿ ವಿಡಿಯೋನು ಅಪ್ಲೋಡ್ ಆಗಿರೋದು ಸ್ನೇಹಿತರೆ. ಈ ರೀತಿಯಾಗಿರ್ತಿತ್ತು. ವಾಕಿಂಗ್ ಮುಗಿಸ್ಕೊಂಡ್ ಬರೋ ಅಷ್ಟ್ರಲ್ಲಿ ನೀರೆಲ್ಲ ಬರ್ತಾ ಇರ್ತಿತ್ತು ಸ್ನೇಹಿತರೆ. ಬಂದಿದ ತಕ್ಷಣ ಬಟ್ಟೆ ತೊಳೆಯೋದು, ಹಾಗೇನೆ ಕುಡಿಯೋದಕ್ ನೀರ್ ಇಟ್ಕೊಳ್ಬೇಕು, ಬಳಸೋದಕ್ ನೀರ್ ಇಟ್ಕೋಬೇಕು. ಅಲ್ಲೆಲ್ಲ ನಮ್ಮಮ್ಮ ಏನಂದ್ರೆ ಆ ತೊಟ್ಟಿಗೆ ಈ ತರ ಇದಕ್ಕೆಲ್ಲ ಡ್ರಮ್ಗೆ ಅದು ಇದಕ್ ತುಂಬಿಸಿಟ್ಕೊಳ್ಳೋ ಅಂತದೇನಿಲ್ಲ. ಇವಿಷ್ಟೇನ್ ಬಿನ್ಗೆಗಳು ಇವೆಲ್ಲ ಇಟ್ಕೊಂಡಿದಾರಲ್ಲ, ಟಬ್ ಇಷ್ಟಕ್ ತುಂಬಿಟ್ಕೊಳ್ಳೋದು, ಅವು ಖಾಲಿ ಆಯ್ತಂದ್ರೆ ನೆಕ್ಸ್ಟ್ ಡೇ ತುಂಬ್ಕೊಳ್ಳೋದು. ಈ ರೀತಿಯಾಗಿ ಸ್ನೇಹಿತರೆ ಬಟ್ಟೆ ಎಲ್ಲ ಒಗೆ ದಿನ ಮಾತ್ರ ಪೈಪ್ ಹಾಕೊಳ್ಳೋದು, ಬಟ್ಟೆ ತೊಳ್ದು ಹಾಕೋದು, ಈ ರೀತಿಯಾಗಿ ಮಾಡ್ತಾ ಇದ್ವು. ಹಾಗೇನೆ ಇನ್ನೊಂದೇನಂದ್ರೆ ನಮ್ಮಮ್ಮಂಗೆ ಸ್ನೇಹಿತರೆ, ನಾನ್ ತೊಳ್ದಾಕ್ತೀನಿ ಬಿಡಮ್ಮ ಅಂತಂದ್ರುನು ಕೇಳಂಗಿಲ್ಲ. ನಮ್ಮಮ್ಮ ಮನ್ಸಲ್ಲಿ ಏನು ಗೊತ್ತಾ ಸ್ನೇಹಿತರೆ, ಅಲ್ಲಿ ಎಲ್ಲ ಇದನ್ ಮಾಡಿರ್ತಾಳೆ, ಇಲ್ಲಾದ್ರೂ ಫ್ರೀ ಆಗಿರ್ಲಿ ಅಂತ ಹೇಳಿ ನಮ್ಮಮ್ಮಂಗೆ ಸ್ನೇಹಿತರೆ. ನನ್ಗೇನ್ ಗೊತ್ತಾ, ನಮ್ಮಮ್ಮ ಯಾವಾಗ್ಲೂನು ಕಷ್ಟಪಟ್ಟಿರ್ತಾರೆ. ಪ್ರತಿದಿನ ಅವ್ರದ್ದು ಅಷ್ಟೇ, ಬೆಳಗ್ಗೆ ಎದ್ದೇಳ್ಬೇಕು, ಡ್ಯೂಟಿಗೆ ಹೋಗ್ಬೇಕು, ಬರ್ಬೇಕು, ಈ ರೀತಿಯಾಗಿರುತ್ತೆ. ಮತ್ತೆ ಹುಷಾರಿಲ್ಲ ಮೊದ್ಲಿಗೇನೆ, ನೀರಲ್ಲಿ ಹೆಚ್ಚಿಗೆ ಇದು ಮಾಡೋದ್ ಬೇಡ, ಈ ರೀತಿಯಾಗಿ ಇದು ಮಾಡಿದ್ರೆ ನಾನ್ ಯೋಚನೆ ಮಾಡ್ತೀನಿ, ನಮ್ಮಮ್ಮ ಆ ರೀತಿ ಯೋಚನೆ ಮಾಡ್ತಾರೆ ಸ್ನೇಹಿತರೆ. ಅದಕ್ಕೇನೆ ಹೇಳುವಂಥದ್ದು ಸ್ನೇಹಿತರೆ, ತಾಯಿ ಪ್ರೀತಿ ನಿಜವಾಗ್ಲೂ, ತಂದೆ ತಾಯಿ ಕಣ್ಣಿಗೆ ಕಾಣೋ ದೇವ್ರು ಅಂತ ಹೇಳ್ತಾರಲ್ವಾ, ನಿಜವಾಗ್ಲೂನು ಆ ಪ್ರೀತಿಗೆ ಏನು ಬೆಲೆ ಕಟ್ಟೋದಕ್ ಸಾಧ್ಯನೂ ಇಲ್ಲ, ಅದನ್ನ ತೀರ್ಸೋದಕ್ಕೂ ಆಗೋದಿಲ್ಲ ಸ್ನೇಹಿತರೆ. ಅಷ್ಟು ಅತ್ಯಮೂಲ್ಯವಾದಿದ್ದು ತಾಯಿ ಪ್ರೀತಿ ಸ್ನೇಹಿತರೆ. ನಾವು ಖಂಡಿತವಾಗ್ಲೂನು ಅದಕ್ಕೆ ಅವ್ರು ಎಷ್ಟು ಪ್ರೀತಿ ತೋರಿಸ್ತಾರಲ್ವಾ, ನಿಜವಾಗ್ಲೂನು ಇದಕ್ಕೆ ನಾವು ತಕ್ಕಂಗಿರ್ಬೇಕು ಸ್ನೇಹಿತರೆ. ಕೆಲವೊಬ್ರು ಇರ್ತಾರೆ, ಕೊಟ್ರೆ ಮಾತ್ರ ಒಳ್ಳೆಯವರು, ಕೊಡ್ಲಿಲ್ಲ ಕೆಟ್ಟವರು, ಆ ರೀತಿಯಾಗಿ. ನಾನು ಅದೆಲ್ಲ ಹೇಳ್ಕೊಳ್ಳೋದಿಲ್ಲ. ಗೊತ್ತಾ ಸ್ನೇಹಿತರೆ, ಹೇಳ್ಕೊಂಡ್ರು ತುಂಬಾ ಹೇಳ್ಕೊಳ್ಬೋದು, ಆದ್ರೆ ತುಂಬಾನೇ ಓವರ್ ಅನ್ಸುತ್ತೆ, ಹಾಗಾಗಿ ಹೇಳ್ಕೊಳ್ಳೋದಿಲ್ಲ ಸ್ನೇಹಿತರೆ. ಇವಾಗ ಏನ್ ಇದು ಬಂತಲ್ವಾ, ಹಾಗಾಗಿ ಹೇಳ್ಕೊಳ್ತಿದ್ದೀನಿ. ಮುಂಚೆಯಿಂದನೂ ಅಷ್ಟೇನೆ ಸ್ನೇಹಿತರೆ. ಇನ್ಯಾರಿಗ್ ಪ್ರೀತಿ ಕೊಡ್ಬೇಕು, ಇನ್ಯಾರಿಗ್ ಇದನ್ ಮಾಡ್ಬೇಕು ಹೇಳಿ. ಈ ಗಂಡ್ ಮಗನು ನಾನೇ, ಹೆಣ್ಮಗಳು ನಾನೇ. ಅವ್ರು ಪ್ರೀತಿ ತೋರ್ಸೋದಿರೋದು ನನ್ ಮೇಲೇನೆ ಇದನ್ ಮಾಡ್ಬೇಕು. ನನ್ನ ಪ್ರೀತಿ ಯಾವಾಗ್ಲೂನು ನಮ್ಮಮ್ಮನೇ, ತಂದೆನೂ ತಾಯಿನೂ ನಮ್ಮಮ್ಮನೇ ನನ್ಗಾಗಿರೋದ್ರಿಂದ ಎಲ್ಲಾ ಪ್ರೀತಿನೂ ನಮ್ಮಮ್ಮನ ಮೇಲೇನೆ. ಇನ್ನ ನಾನೇ ಸ್ವಲ್ಪ ಏನಾದ್ರು ಹುಷಾರಿಲ್ಲ, ಏನಾರ ಇದು ತೋರಿಸ್ಕೊಂಡ್ಲಿಲ್ಲ ಏನಾರ ಅಂದ್ರೆ ನಾನೇ ಕೋಪ ಮಾಡ್ಕೊಳ್ತಿರ್ತೀನಿ. ಆದ್ರೆ ನಮ್ಮಮ್ಮ ಯಾವಾಗ್ಲೂನು ಬೈಯೋದೇ ಇಲ್ಲ, ನಿಧಾನ ಕೇಳ್ತಿರ್ತಾರೆ. ಚಿಕ್ಕನ್ನಲ್ಲಿ ತುಂಬಾ ಹೊಡೆದಿದ್ದಾರೆ, ತುಂಬಾ ಬೈದಿದ್ದಾರೆ, ಆದ್ರೆ ಇವಾಗ ಮಾತ್ರ ನಿಧಾನಕ್ ಪ್ರೀತಿಯಿಂದ ಹೇಳ್ತಾರೆ. ಆದ್ರೆ ನಾನೇ ಸ್ವಲ್ಪ ಕೋಪ ಮಾಡ್ಕೊಳ್ತೀನಿ. ಆದ್ರೆ ಈಗ ಒಂದ್ 6 ವರ್ಷಗಳಿಂದ ತಾಯಿ ಬೆಲೆ, ಪ್ರೀತಿ ಏನು ಅನ್ನುವಂಥದ್ದು ತುಂಬಾ ಚೆನ್ನಾಗ್ ಅರ್ಥ ಆಯ್ತು. ಇವಾಗ ಬಂದ್ಬಿಟ್ಟು ಯಾವಾಗ್ಲೂನು ನಾನು ಚೆನ್ನಾಗಿರ್ಬೇಕು, ನಮ್ಮಮ್ಮ ದೇವ್ರೇ ಚೆನ್ನಾಗ್ ಕಾಪಾಡ್ಕೊ, ಚೆನ್ನಾಗಿಟ್ಟಿರು ಅಂತ ಹೇಳಿ ಅದೊಂದೇ ಕೇಳ್ಕೊಳ್ಳುವಂಥದ್ದು ಸ್ನೇಹಿತರೆ, ಅಷ್ಟೇ, ಇನ್ನೇನಿಲ್ಲ. ಹತ್ರದಲ್ಲಿದ್ದು ನನ್ನನ್ನ ಯಾವ ರೀತಿ ಕಾಳಜಿಯಿಂದ ಯಾವ ರೀತಿಯಾಗಿ ಇದನ್ನ ಸಾಕಿದ್ರಲ್ವಾ, ನಮ್ಮಮ್ಮನ ಕಷ್ಟ ಸುಖದಲ್ಲಿ ಖಂಡಿತವಾಗ್ಲೂ ನಾನು ಹತ್ರ ಇದ್ದವರಿಗೆ ನೋಡ್ಕೊಳ್ಬೇಕು, ಆದ್ರೆ ನನ್ನಿಂದ ಸಾಧ್ಯ ಆಗ್ತಿಲ್ಲ ಅನ್ನೋದು ಅದೊಂದು ಕೊರಗು ಖಂಡಿತವಾಗ್ಲೂ ನನಗಿದೆ ಸ್ನೇಹಿತರೆ. ಏನು ಮಾಡೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಅದಕ್ಕೆಲ್ಲದಕ್ಕೂ ನಾವು ಕೇಳ್ಕೊಂಡು ಬಂದಿರ್ಬೇಕಲ್ಲ. ಹಾಗಾಗಿ ಅಲ್ಲಿಗೆ ಹೋದಾಗಾದ್ರೂ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನುವಂಥದ್ದು ಒಂದು, ನಮ್ಮ ಅಮ್ಮನೇ ಮುಂದೆ ಬಿದ್ದು ಅವರೇನೆ ಇದನ್ನ ಮಾಡ್ತಾ ಇರ್ತಾರೆ. ಹೀಗಿರುತ್ತೆ ಸ್ನೇಹಿತರೆ, ಏನು ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಅಲ್ವಾ ಒಬ್ಬ ತಾಯಿ ಬಂದ್ಬಿಟ್ಟು 10 ಅಲ್ಲ 20 ಮಕ್ಳು, 100 ಜನ ಮಕ್ಳು ಇದ್ರೂ ಸಾಕ್ತಾಳೆ. ಅದೇ 100 ಜನ ಮಕ್ಳು ಸ್ನೇಹಿತರೆ, 100 ಜನ ಅಲ್ಲ, ಇಬ್ರು 5 ಜನ ಇರ್ಲಿ ಸ್ನೇಹಿತರೆ, ಒಬ್ಳು ತಂದೆ ತಾಯಿನ ಸಾಕೋದಿಕ್ ಖಂಡಿತವಾಗ್ಲೂ ಆಗಲ್ಲ. ಅದೆಲ್ಲ ತುಂಬಾನೇ ಹೇಳ್ಕೊಳ್ತಾ ಹೋದ್ರೆ ತುಂಬಾನೇ ಇದಾಗ್ಬಿಡುತ್ತೆ ಸ್ನೇಹಿತರೆ. ನೋಡೋಣ, ಆ ತರದ್ದು ಒಂದ್ ಇದು ಬಂದಾಗ ಖಂಡಿತವಾಗ್ಲೂ ನನ್ ಮನ್ಸಲ್ಲಿ ಏನಿದೆ ಅನ್ನೋದನ್ನ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ.
ಹಾಗೇನೆ ಸ್ವಲ್ಪ ತಲೆಗೆಲ್ಲ ಎಣ್ಣೆ ಎಲ್ಲ ಹಚ್ಕೊಂಡು ಹಾಗೇನೆ ಸ್ವಲ್ಪ ಕಟ್ಕೊಂಡು ನಂತರದಲ್ಲಿ ಸ್ನಾನ ಮಾಡ್ಕೊಂಡ್ಬಿಟ್ರೆ ಚಂದ ಇರುತ್ತೆ ಅನ್ನುವಂಥದ್ದು ಸ್ನೇಹಿತರೆ. ಹಾಗೇನೆ ಪಾತ್ರೆಗಳೆಲ್ಲ ನೋಡಿ ತೊಳೆದ್ಬಿಟ್ಟು ಈ ರೀತಿಯಾಗಿ ಇಟ್ಟಿರ್ತಾರೆ ನಮ್ಮಮ್ಮ. ಅದೆಲ್ಲದು ನೀರ್ ಇಳ್ಕೊಂಡು ಚೆನ್ನಾಗಿ ಇದಾಗಿ ಒಣಗ್ಬಿಡುತ್ತೆ. ಒಳಗ್ ತಗೊಂಡೋಗಿ ಇಟ್ಕೊಳ್ಳುವಂಥದ್ದು ಸ್ನೇಹಿತರೆ. ಒಂಥರ ಹಳ್ಳಿದು ನಿಜವಾಗ್ಲೂನು ತುಂಬಾನೇ ಖುಷಿ ಕೊಡುತ್ತೆ ಸ್ನೇಹಿತರೆ. ಎಷ್ಟು ಚಂದ ಇರುತ್ತೆ ಅಂದ್ರೆ ಹೇಳ್ಕೊಳ್ತಾ ಹೋಗ್ಬಿಟ್ರೆ ನಿಮ್ಗೆ ಕೆಲವೊಬ್ರಿಗೆ ಅನ್ನಿಸ್ಬೋದು ಬೇರೆ ಬೇರೆ ತರ ಏನೇನೋ ತಿಳ್ಕೊಂಡ್ಬಿಡ್ತಾರೆ ಸ್ನೇಹಿತರೆ. ಯಾವಾಗ್ಲೂ ಬರೀ ಇದೇ ಹೇಳ್ತಾ ಇರ್ತಾಳೆ ಅಂತೇಳಿ. ಹಾಗಾಗಿ ಎಲ್ಲಿ ಸಿಟಿಗೆ ಬಂದಾಗ ಸಿಟಿಗೆ ತಕ್ಕಾಗಿರ್ಬೇಕು, ಹಳ್ಳಿಯಲ್ಲಿ ಇದ್ದಾಗ ಹಳ್ಳಿಗೆ ತಕ್ಕ ಹಾಗೆ ಇರ್ಬೇಕು ಸ್ನೇಹಿತರೆ. ಹಾಗೇನೆ ಇನ್ನೊಂದ್ ಏನ್ ಗೊತ್ತಾ ಸ್ನೇಹಿತರೆ, ಕೆಲಸ ಎಲ್ಲ ಮಾಡ್ಕೊಳ್ತಾ ಇರ್ತೀವಲ್ವಾ, ಅದ್ರ ಜೊತೆಗೆ ಅಡಿಗೆನೂ ಇಟ್ಟಿರ್ತೀವಿ ಸ್ನೇಹಿತರೆ. ಅಡಿಗೆಗೆ ಅನ್ನಕ್ಕೆ ಒಂದ್ ಕಡೆಗೆ, ಸಾಂಬಾರ್ಗೆ ಈ ರೀತಿಯಾಗಿ ಇಟ್ಕೊಳ್ತಾ ಇದ್ರೆ ಈ ಕಡೆ ಅಡಿಗೆನೂ ಆಗ್ತಾ ಇರುತ್ತೆ, ಆ ಕಡೆ ಬಟ್ಟೆ ಒಗೆಯೋದು ಪಾತ್ರೆ ತೊಳೆಯೋದು ಕೆಲ್ಸಗಳನ್ನು ಆಗ್ತಾ ಇರುತ್ತೆ ಸ್ನೇಹಿತರೆ. ಒಂಥರ ಚಂದ ಸ್ನೇಹಿತರೆ. ಈ ರೀತಿಯಾಗಿ ಎಲ್ಲಾ ಜಾಗ ಇರ್ಬೇಕು, ಚೆನ್ನಾಗಿ ಇದ್ದಾಗ ನಿಜವಾಗ್ಲೂ ತುಂಬಾ ಚಂದ ಇರುತ್ತೆ. ನಮ್ ಕ್ವಾರ್ಟರ್ಸ್ ಅಲ್ಲಿ ಇದ್ದಾಗ್ಲೂ ಅಷ್ಟೇನೆ ಸ್ನೇಹಿತರೆ, ಬೇಗ ಬೇಗ ಕೆಲ್ಸಗಳು ಆಗ್ತಾ ಇತ್ತು. ಏನು ಗೊತ್ತಾ, ಆ ಎಲ್ಲ ಕಾಂಪೌಂಡ್ ಒಳಗಡೆನೆ ಇರ್ತಿತ್ತಲ್ವಾ, ಒಲೆ ಮೇಲೆ ಇಟ್ಬಿಟ್ಟು ಅಡಿಗೆಗೆ ಇಟ್ಟು ಬಂದ್ರೆ ಇಲ್ಲಿ ಬಟ್ಟೆಗಳನ್ನು ಆಗ್ಬಿಡ್ತಿತ್ತು, ಮತ್ತೆ ಉಳ್ದಿದ್ ಕೆಲ್ಸಗಳು ಬೇಗ ಮಾಡ್ಕೊಳ್ತಿದ್ವಿ. ಈ ರೀತಿ ಆಗಿರೋದು ತುಂಬಾ ಚಂದ ಇರುತ್ತೆ. ಆದ್ರೆ ಹೀಗಿರುವಂತ ಇದ್ರಲ್ಲಿ ಖಂಡಿತವಾಗ್ಲೂನು ಅದೆಲ್ಲ ಸಾಧ್ಯ ಇಲ್ಲ ಸ್ನೇಹಿತರೆ. ಏನು ಮಾಡೋದಿಕ್ಕಾಗಲ್ಲ, ಹೇಗ್ ಬರುತ್ತೋ ಜೀವನ ಆ ರೀತಿಯಾಗಿ ಹೋಗ್ತಾನೆ ಇರ್ಬೇಕು, ನಡೆಸ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇನೆ ಸ್ನೇಹಿತರೆ. ನಂತರ ನೋಡಿ ಇಲ್ಲಿ ಬಟ್ಟೆ ಒಣಗಾಕೋದಕ್ಕೆ ತಗೊಂಡ್ ಬಂದಿದೀನಿ. ಬಟ್ಟೆ ಒಣಗಾಕೋದಕ್ಕೂ ಅಷ್ಟೇನೆ ಎಲ್ಲ ವೈರು ದಾರ ಈ ರೀತಿಯಾಗಿ ಕಟ್ಟಿರ್ತಾರಲ್ವಾ, ಚಂದ ಇರುತ್ತೆ. ಇಲ್ಲಿ ಅಡಿಕೆ ಮರಕ್ಕೆಲ್ಲ ಕಟ್ಟಿದ್ದಾರೆ, ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ. ಈ ಅಡಿಕೆ ಮರಗಳು ಅಷ್ಟೇನೆ ನಮ್ ಚಿಕ್ಕಪ್ಪ ಇದ್ದಾಗ ಬೆಳೆಸಿದಂಥದ್ದು. ಅವ್ರದನ್ನು ತುಂಬಾನೇ ನೆನಪು ಕಾಡುತ್ತಂತಾನೆ ಹೇಳ್ಬೋದು. ಅವೆಲ್ಲ ಫಸ್ಲಿಗೆ ಬರೋ ಅಷ್ಟ್ರಲ್ಲಿ ಅವರೇ ಇರ್ಲಿಲ್ಲ ಸ್ನೇಹಿತರೆ. ಒಂಥರ ಬೇಜಾರ್ ಅನ್ಸುತ್ತೆ, ಇವತ್ತಿನ ದಿನ ಅವ್ರು ಇದ್ದಿದ್ರೆ ಇನ್ನ ಚಂದ ಇರೋದು ಅಂತ ಹೇಳಿ. ನನ್ನಿಗಿಂತ ಹೆಚ್ಚಿಗೆ ನನ್ ಮಕ್ಳನ್ನ ತುಂಬಾನೇ ಇಷ್ಟ ಪಡ್ತಿದ್ರು. ನನಗಿಂತ ನನ್ ಮಕ್ಳಿಗಿಂತ ಅನ್ನೋದಕ್ಕಿಂತ ನಮ್ಮ ಯಜಮಾನ್ರನ್ನ ಕಂಡ್ಬಿಟ್ರೆ ತುಂಬಾ ಇಷ್ಟ ಸ್ನೇಹಿತರೆ. ಅವರಿಗೆ ತುಂಬಾ ಪ್ರೀತಿ ಸ್ನೇಹಿತರೆ. ಹಾಗಾಗಿ ನಮಿಗೂನು ಅಷ್ಟೇನೆ ಇದು ಮಾಡೋರು ಸ್ನೇಹಿತರೆ. ಆದ್ರೆ ನಾವೇನಂದ್ರೆ ಕೋಪ ಬಂದಾಗ ಏನಾದ್ರು ಅಂದ್ಬಿಡ್ತಿದೀವಿ ಅಂತ ಹೇಳಿ ಸ್ವಲ್ಪ ಇದು ಮಾಡ್ತಿದ್ರು ಅಷ್ಟೇನೆ. ಆದ್ರೆ ನಮ್ಮ ಯಜಮಾನ್ರು ಅವರು ಬೈಯೋದು ಈ ರೀತಿಯಾಗೆಲ್ಲ ಅಲ್ಲ, ಚೆನ್ನಾಗಿ ತಮಾಷೆ ಮಾತಾಡ್ಕೊಳ್ತಾ ಜಾಸ್ತಿ ತಮಾಷೆ ಮಾಡೋರು, ಚಂದ ಇರ್ತಿದ್ರು ಸ್ನೇಹಿತರೆ. ಚಿಕ್ಕನ್ನಲ್ಲೂ ಅಷ್ಟೇನೆ ನಮ್ಮ ಯಜಮಾನ್ರು ಹೇಳ್ತಿರ್ತಾರೆ, ನಿನ್ಗೇನ್ ಚಿಕ್ಕವಳಿಂದ ನಾನು ಹುಟ್ಟೋದಕ್ಕಿಂತ ಮುಂಚೆ ಸ್ನೇಹಿತರೆ, ಅವಾಗೆಲ್ಲ ನೀನ್ ಇನ್ನ ಚಿಕ್ಕವಳಿದ್ದೆ, ನೀನ್ ಹುಟ್ಟೋದ್ಕಿಂತ ಮುಂಚೆನೆ ನಾನು ಈ ಊರಿಗೆ ಬಂದಿದ್ದೆ ಅಲ್ಲ. ನಮ್ಮಮ್ಮ ಇನ್ನೇನು ಅತ್ತೇನೆ ಅಲ್ವಾ, ಸೋದರತ್ತೆ. ಅವಾಗೆಲ್ಲ ಹೋಗಿದ್ದಾಗ ಎಲ್ಲ ನಾವು ಆಗ್ ಮಾಡ್ತಿದ್ವಿ ಈಗ ಮಾಡ್ತಿದ್ವಿ ಅಂತ ಹೇಳ್ತಿರ್ತಾರೆ ಸ್ನೇಹಿತರೆ. ಅವಾಗ ನಮ್ ಚಿಕ್ಕಪ್ಪನೇ ನಮ್ಮ ಯಜಮಾನ್ರಿಗೆ ಜೊತೆ ಚಂದ ಅವಾಗೆಲ್ಲ ಸ್ನೇಹಿತರೆ. ಹಾಗಾಗಿ ಹೇಳ್ತಿರ್ತಾರೆ. ಇವಾಗ ತುಂಬಾನೇ ನಮ್ಮ ಯಜಮಾನ್ರನು ಅಷ್ಟೇನೆ ನಮ್ಮ ಮಾಮ ಇರ್ಬೇಕಿತ್ತು ಅಂತ ಹೇಳಿ ನೆನೆಸ್ಕೊಳ್ತಿರ್ತಾರೆ. ನಮ್ಮ ಅಪ್ಪಾಜಿನೂ ನೆನೆಸ್ಕೊಳ್ತಿರ್ತಾರೆ ಸ್ನೇಹಿತರೆ. ಏನು ಮಾಡೋದಿಕ್ಕಾಗೋದಿಲ್ಲ. ನಮಗೆ ನಮಗೆ ಆ ಪುಣ್ಯ ಇಲ್ಲ ಅಂತಾನೆ ಅನ್ಕೊಳ್ಬೋದು ಸ್ನೇಹಿತರೆ, ಅಷ್ಟೇ, ಇನ್ನೇನಿಲ್ಲ. ಈಗ ಇನ್ನೊಬ್ರು ಇದಾರೆ, ಅವ್ರನ್ನಾದ್ರೂ ಭಗವಂತ ಚೆನ್ನಾಗಿಟ್ಟಿರ್ಲಿ, ಅವ್ರುನು ಚೆನ್ನಾಗಿರ್ಲಿ ಅಂತಾನೆ ಕೇಳ್ಕೊಳ್ತೀನಿ ಸ್ನೇಹಿತರೆ. ಎಲ್ರೂನು ಚೆನ್ನಾಗಿರ್ಬೇಕು, ಎಲ್ರು ಚೆನ್ನಾಗಿದ್ದಾಗ ಅವ್ರ ಜೊತೆ ನಾವುನು ಚೆನ್ನಾಗಿರ್ಬೇಕು ಅಷ್ಟೇನೆ ಸ್ನೇಹಿತರೆ. ಅದನ್ನ ನಾನು ಯಾವಾಗ್ಲೂ ಕೇಳ್ಕೊಳ್ಳುವಂಥದ್ದು ಸ್ನೇಹಿತರೆ. ಯಾವಾಗ್ಲೂ ನನಗೆ ನನ್ನ ತವ್ರ ಮನೆಯಿಂದ ಯಾರು ಏನ್ ಕೊಡ್ಲಿ, ಇದನ್ ಕೊಡ್ಲಿ ಅದನ್ ಕೊಡ್ಲಿ ಅಂತೇಳಿ ಯಾವತ್ತೂ ನಾನು ಬಯಸೋದಿಲ್ಲ ಸ್ನೇಹಿತರೆ. ಆ ಯಾವಾಗ್ಲೂ ನನ್ನ ತವ್ರ ಮನೆ ತಣ್ಣಗೆ ಚಂದ ಇರ್ಬೇಕು, ಹಚ್ಚ ಹಸ್ರಾಗಿ. ಈಗ ಯಾವ ರೀತಿ ಹಚ್ಚ ಹಸ್ರಾಗಿ ಕಾಣಿಸ್ತಾ ಇದೆಯಲ್ವಾ, ಆ ರೀತಿಯಾಗಿ ಹಚ್ಚ ಹಸ್ರಾಗಿ ಚಂದ ಇರ್ಬೇಕಪ್ಪ ಭಗವಂತ, ಚಂದ ಇಟ್ಟಿದ್ದು ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ನಮಗೆ ಭಗವಂತ ಸಾಕು, ನಮ್ ಜೀವನಕ್ಕೆ ಒಂದ್ ಇದನ್ ಮಾಡಿ ಒಂದಿದು ಕೊಟ್ಟಿದ್ದಾರೆ. ಅದನ್ನೇ ನಾವು ನಮ್ ಇದಕ್ಕೆ ಏನ್ ಬರುತ್ತಲ್ವಾ ಅದನ್ನೇ ಖುಷಿಯಿಂದ ಸ್ವೀಕಾರ ಮಾಡ್ಕೊಂಡು ನಾವು ಖುಷಿ ಪಡ್ಬೇಕಷ್ಟೇನೆ ಸ್ನೇಹಿತರೆ. ನಮ್ ತವ್ರ ಮನೆಯಿಂದ ಅದು ಕೊಡ್ಲಿ ಇದು ಕೊಡ್ಲಿ ಅಂತ ಹೇಳಿ ಈ ರೀತಿಯಾಗಿ ಎಲ್ಲ ಬಯಸುವಂಥದ್ದು ಖಂಡಿತವಾಗ್ಲೂನು ಅದು ತಪ್ಪು. ನಮ್ಗೆ ಎಷ್ಟು ಭಗವಂತ ಕೊಟ್ಟಿದನಲ್ಲ ಅಷ್ಟ್ರಲ್ಲೇ ನಾವು ತೃಪ್ತಿಯಾಗಿರ್ಬೇಕು. ನಮ್ ಕೈಲ ಆದಷ್ಟುನು ಏನಾದ್ರು ಅವ್ರಿಗೂ ಸ್ವಲ್ಪ ಇದು ಕೊಡುವಂಥದ್ದು ತಗೊಳ್ಳುವಂತ ಒಂದ್ ಇದನ್ನ ಕೊಟ್ಟಿದ್ದೆ ಅಂದ್ರೆ ಖಂಡಿತವಾಗ್ಲೂನು ಅದಕ್ಕೆ ನಾವು ಇದನ್ ಮಾಡ್ಬೇಕು ಸ್ನೇಹಿತರೆ. ತವ್ರ ಮನೆಯಿಂದನೇ ತಗೊಂಡ್ ಬಂದ್ ಅದನ್ನೇ ನಾವ್ ಇದನ್ ಮಾಡುವಂಥದ್ದು ನಮ್ಮ ಜೀವನ ಆಗಿರ್ಬಾರ್ದು ಸ್ನೇಹಿತರೆ, ನನಗೆ ಯಾವಾಗ್ಲೂನು ಅನ್ಸುವಂಥದ್ದು ಸ್ನೇಹಿತರೆ. ಹಾಗೇನೆ ಇಲ್ಲಿ ಅಮ್ಮ ಕುತ್ಕೊಂಡಿದ್ರಲ್ಲ, ಇವ್ರು ನನಗೆ
ಯಾವಾಗ್ಲೂ ಚಿಕನ್ ಇಲ್ಲಿದ್ದಾಗ ಸ್ನೇಹಿತರೆ ಒಂದು ಅಡಿಗೆ ಮಾಡೋದಾಗ್ಲಿ, ಒಂದು ಅಡಿಗೆ ಮಾಡೋದೇ ಹೆಚ್ಚಿಗೆ ಅಂತಂದ್ರೆ ರಾಗಿ ಮುದ್ದೆ. ಅದನ್ನ ಕಳ್ಸಿದಂತ ನನ್ನ ಕೈ ಮೇಲೆ ನಿಮ್ಗೆ 2 ಅಚ್ಚೆ ಕಾಣಿಸುತ್ತೆ, ಯಾವಾಗಾದ್ರೂ ತೋರಿಸ್ತೀನಿ. ಅದನ್ನ ಹಾಕ್ಸಿದಂತವ್ರು ಅವ್ರೇನೆ ಸ್ನೇಹಿತರೆ. ಇವತ್ತಿಗೂ ಚಿಕನ್ನಲ್ಲಿ ಎಷ್ಟು ಪ್ರೀತಿ ಮಾಡ್ತಿದ್ರು, ಇವಾಗ್ಲೂನು ಅಷ್ಟೇ ಪ್ರೀತಿ ಮಾಡ್ತಾರೆ. ನಾನು ಬಂದಿದ್ದೀನಿ, ನನ್ನ ಮಕ್ಳೆಲ್ಲಾದ್ರೂ ಓಡಾಡ್ತಾ ಕಾಣ್ತಿದ್ರು ಅಂದ್ರೆ ಬಂದಿದ್ದಾರೆ ಅಂತೇಳಿ ಮಾತಾಡಿಸ್ತಾರೆ. ಅದು ಒಂದು ಪ್ರೀತಿ ಒಂದಿದೆಯಲ್ಲ, ನನಗೆ ತುಂಬಾನೇ ಖುಷಿ ಕೊಡುತ್ತೆ. ಅಷ್ಟೇನೆ ಸ್ನೇಹಿತರೆ, ನಮ್ಗೆ ಯಾರು ಏನ್ ಕೊಡ್ತಾರೆ ಅಂತ ನಾವು ಬಯಸ್ಬಾರ್ದು. ಒಂದು ಪ್ರೀತಿ ಮಾತು, ಒಂದು ಪ್ರೀತಿ ಇರುತ್ತಲ್ವಾ, ಅದಕ್ ಬೆಲೆ ಕಟ್ಟೋದಕ್ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನ ಯಾವಾಗ್ಲೂನು ನಾವು ಉಳಿಸ್ಕೊಂಡೋದ್ರೆ ಖಂಡಿತವಾಗ್ಲೂನು ಎಲ್ಲದನ್ನು ತನ್ನಿಂದ ತಾನೇ ನಮ್ಮ ಹತ್ರನೇ ಇರುತ್ತೆ ಸ್ನೇಹಿತರೆ. ನನ್ನ ಇದ್ರ ಅನುಭವದ ಪ್ರಕಾರ ನಾನು ಹೇಳುವಂಥದ್ದು ಸ್ನೇಹಿತರೆ. ಹಾಗೇನೆ ನೆಕ್ಸ್ಟ್ ತಿಂಡಿ ಬಾಳೆ ಎಲೆಯಲ್ಲಿ ನನಗೆ ತುಂಬಾನೇ ಇಷ್ಟ ಸ್ನೇಹಿತರೆ. ಹಾಗಾಗಿ ಬಾಳೆ ಎಲೆಯಲ್ಲಿ ಊಟ ಮಾಡುವಂಥದ್ದು. ನಂತರ ಮಕ್ಳನ್ನೆಲ್ಲ ಕರ್ಕೊಂಡು ಒಂದ್ ರೌಂಡ್ ಹೊಲದ ಕಡೆ ಮತ್ತೆ ತಿರ್ಗಾಡ್ಕೊಂಡ್ ಬರೋದು. ಸಂಜೆ ಆಯ್ತಂದ್ರೆ ಮತ್ತೆ ಹೋಗ್ ಬರುವಂಥದ್ದು. ಈ ರೀತಿಯಾಗಿ ತುಂಬಾನೇ ಒಂಥರ ನನ್ಗೇನ್ ಗೊತ್ತಾ ಸ್ನೇಹಿತರೆ, ನಾನ್ ಚಿಕ್ಕಂದಲ್ಲಿ ನಾನು ಏನೆಲ್ಲ ಇದ್ದು ಪರಿಸರದ ಜೊತೆಯಲ್ಲಿ ಅಂದ್ರೆ ಬೆಟ್ಟ ಗುಡ್ಡ ಕಾಡು ಈ ರೀತಿಯಾಗಿ ಎಲ್ಲ ಇದನ್ ಮಾಡೋದ್ನಲ್ವಾ, ಅದು ನನ್ ಮಕ್ಳಿಗೆ ಸಿಗ್ಬೇಕು, ಅವ್ರುನು ಅನುಭವಿಸ್ಬೇಕು ಅನ್ನುವಂಥದ್ದು ಸ್ನೇಹಿತರೆ. ಈ ಸಿಟಿಯಲ್ಲಿದ್ದು ಇಲ್ಲಿ ಏನಂದ್ರು ಅವ್ರಿಗೆ ಏನ್ ದೊಡ್ಡವನಿಗೆ ಇನ್ನ ಅಲ್ಪ ಸ್ವಲ್ಪ ಗೊತ್ತಿದೆ, ಚಿಕ್ಕವನಿಗೆ ಇರೋದೆಲ್ಲ ಅಷ್ಟು ಪರಿಚಯನೇ ಇದು ಇಲ್ಲ ಸ್ನೇಹಿತರೆ. ಹಾಗಾಗಿ ಅವನಿಗೆಲ್ಲ ತಿಳಿಸ್ಕೊಡ್ಬೇಕು. ನನ್ನ ತಾಯಿಯಾಗಿ ನಾನು ಏನ್ ಇದನ್ ಮಾಡ್ಬೇಕು ಅದನ್ನ ನಾವ್ ಮಾಡ್ಬೇಕು. ಮಕ್ಳು ಮುಂದೆ ಕಲ್ತ್ಕೊಳ್ತಾರೆ ಸ್ನೇಹಿತರೆ. ಆದ್ರೆ ನಾವು ಅವ್ರಿಗೆ ಚಿಕ್ಕನ್ನಲ್ಲಿ ಏನ್ ಇದನ್ ಮಾಡ್ಬೇಕಲ್ಲ ಅದನ್ನ ಮಾಡ್ಬೇಕು ಅನ್ನುವಂಥದ್ದು ಒಂದಿದು. ಆದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತಾ, ತುಂಬಾನೇ ಹಾಡ್ಕೊಳ್ತಾರೆ ಸ್ನೇಹಿತರೆ. ಏನಂದ್ರೆ ಬೇರೆ ಏನು ಇದನ್ನಿಲ್ಲ, ಗುಡ್ಡ ಸುತ್ತೋದು, ಅದನ್ನ ತೋರ್ಸೋದು, ಇದನ್ನ ತೋರ್ಸೋದು, ಹಾಗೆ ಹೀಗೆ ಅಂತೇಳಿ ನೋಡಿ ಎಷ್ಟೋ ದುಡ್ಡುಗಳು ಕೊಟ್ಬಿಟ್ಟು ನಾವು ಅಲ್ಲಿ ಇದಕ್ ಹೋದ್ವಿ, ಇಲ್ಲಿ ಇದಕ್ ಹೋದ್ವಿ ಅಂತ ಹೇಳಿ ಇದನ್ ಮಾಡ್ತಾರೆ ಸ್ನೇಹಿತರೆ. ನಾವು ಅಮೌಂಟೇ ದುಡ್ಡೇ ಕೊಡೋದು ಬೇಡ ಸ್ನೇಹಿತರೆ. ಎಷ್ಟು ಸ್ವಚ್ಛಂದವಾದ ಪರಿಸರ, ಎಷ್ಟು ಇದು ಪ್ರಕೃತಿ ನಮಗೆ ಕೊಟ್ಟಿದೆಯಲ್ವಾ, ಇದನ್ನೇ ನಾವು ಸವಿಬೇಕು ಸ್ನೇಹಿತರೆ. ದೂರ ದೂರ ಎಲ್ಲ ಹೋಗಿ ಅಲ್ಲಿ ನೀರಲ್ಲಿ ಬಿದ್ದು ಇದನ್ ಮಾಡ್ಕೊಂಡ್ ಬಂದ್ವಿ, ಇಲ್ಲಿ ಕಾಡು ಇದನ್ ಮಾಡಿದ್ವಿ, ಸುತ್ತಾಡಿದ್ವಿ ಅನ್ನೋದಕ್ಕಿಂತ ನಮ್ಮೂರಲ್ಲೇ ನಮ್ಮ ಹತ್ರ ಇರುವಂತದನ್ನೇ ನಾವು ಉಪಯೋಗಿಸ್ಕೊಳ್ಬೇಕಲ್ವಾ ಸ್ನೇಹಿತರೆ. ಹಾಗಾಗಿ ನನ್ನ ಅಭಿಪ್ರಾಯ ಇದು ಸ್ನೇಹಿತರೆ. ನೋಡ್ಬೇಕು. ಹಾಗಾದ್ರೆ ಬೇರೆ ಹೋಗೋದೆಲ್ಲ ತಪ್ಪು ಅಂತ ಹೇಳೋದಿಲ್ಲ, ಅದು ಅವ್ರವ್ರ ಇಷ್ಟ. ನನಗೆ ನಮ್ಮ ಸುತ್ತಮುತ್ತ ಇರುವಂತದನ್ನೇ ಅನುಭವಿಸ್ಬೇಕು ಅನ್ನುವಂಥದ್ದು. ನೋಡೋಣ ಮುಂದೆ ಸ್ನೇಹಿತರೆ. ನಂತರ ನೋಡಿ ಇಲ್ಲಿ ಅವರಿಗೆ ಟಿಫನ್ ಎಲ್ಲ ಆಗಿದಾದ್ಮೇಲೆ ಮತ್ತೆ ಆಟ ಆಡುವಂಥದ್ದು, ಮತ್ತೆ ಸ್ವಲ್ಪ ಟಿವಿ ನೋಡೋದು, ಈ ರೀತಿಯಾಗಿ ತುಂಬಾನೇ ಚಂದ ಟೈಮ್ ಎಲ್ಲ ಸ್ಪೆಂಡ್ ಮಾಡ್ತೀವಿ. ತುಂಬಾನೇ ಖುಷಿ ಆಯ್ತು ಸ್ನೇಹಿತರೆ. ಫ್ರೀ ಆಗಿ ಯಾರ್ದು ಒಂದು ಬೈತಾರೆ ಇದು ಮಾಡೋದಿಲ್ಲ, ಏನಿಲ್ಲ ಸ್ನೇಹಿತರೆ. ಚಂದ ಇದೆಲ್ಲ ನಮ್ದು ಕಣ ಎಲ್ಲ ಮಾಡ್ತಿದಂತ ಜಾಗ, ನಮ್ಮ ಹುಲ್ಲು ಬಣ್ಮೆ ಆಗ್ತಿದಂತ ಕೊಪ್ಲು ಜಾಗ ಎಲ್ಲ ಸ್ನೇಹಿತರೆ. ಇವಾಗ ಯಾರು ಮಾಡದೇ ಇರೋದ್ರಿಂದ ಈ ರೀತಿಯಾಗಿ ಮಕ್ಳಿಗೆಲ್ಲರೂ ಆಟ ಆಡೋದಕ್ಕೆ ಎಲ್ಲ ಆಗಿದೆ ಸ್ನೇಹಿತರೆ. ಅದೆಲ್ಲ ಖಂಡಿತವಾಗ್ಲೂ ನೆನೆಸ್ಕೊಂಡ್ರೆ ಒಂದ್ಸಲ ದುಃಖ ಆಗುತ್ತೆ. ನಮ್ಮ ತಾತ ಇದ್ದಾಗಿಂದು ದಿನಗಳು ಎಷ್ಟು ಚಂದ ಇತ್ತು, ಇವಾಗಿನ ನಮ್ಮ ಇದು ಹೇಗಿದೆ ಅನ್ನುವಂಥದ್ದೆಲ್ಲ ನೆನೆಸ್ಕೊಂಡ್ರೆ ತುಂಬಾನೇ ಅಳು ಬರುತ್ತೆ ಸ್ನೇಹಿತರೆ. ಆದ್ರೆ ಏನು ಮಾಡೋ ಹಾಗಿಲ್ಲ. ಯಾವ ರೀತಿ ಜೀವನ ಯಾವಾಗ್ಲೇ ಹೇಳಿದ್ನಲ್ವಾ, ಯಾವ ರೀತಿ ಬರುತ್ತೋ ಆ ರೀತಿಯಾಗಿ ಹೋಗ್ಬೇಕಂತೇಳಿ ಅದೇ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇರ್ಬೇಕು ಸ್ನೇಹಿತರೆ. ಅಷ್ಟೇನೆ, ಏನು ಮಾಡೋದಿಕ್ ಆಗೋದಿಲ್ಲ. ಒಟ್ಟಾರೆಯಾಗಿ ಇವಾಗಿನ ಜನ್ರೇಷನ್ಗೆ ತಕ್ಕಂಗೆ ಇವಾಗಿನ ನಮ್ಮ ಇದಕ್ ತಕ್ಕಂಗೆ ನಮ್ಮ ಇದು ಸ್ನೇಹಿತರೆ. ಅಷ್ಟೇನೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.